ನೀವು ಹರೀಶನಂತೆ. ಹೌದು, ತಾವ್ಯಾರು? ಓ ಚಂದ್ರಿಕಾ, ಇದೇನು ಚಂದ್ರಿಕಾ ನೀನಿಲ್ಲಿ? ಹರೀಶ್, ನನಗೆ ಈ ಊರಿಗೆ ಟೀಚರ್ ಪೋಸ್ಟ್ ಆಗಿದೆ. ನಾನು ಈ ಊರಿಗೆ ಬಂದು ಒಂದು ತಿಂಗಳಾಯಿತು. ತುಂಬಾ ಸಂತೋಷವಾದಿ ಚಂದ್ರಿಕಾ. ನಮ್ಮೂರಿನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಹೇಳಿಕೊಡುವ ಟೀಚರ್ ಆಗಿದೆಯಲ್ಲ, ಅಷ್ಟೇ ಸಾಕು. ಹರೀಶ್, ಈ ಊರು ನಿಮ್ಮೂರ? ಮತ್ತೆ ನೀವು ಧಾರವಾಡದಲ್ಲಿ ಇದ್ದಿದ್ದು? ಕಲಿಯುವುದಕ್ಕೋಸ್ಕರ ಚಂದ್ರಿಕಾ. ನೀನು ಹೇಗೆ ಛಲ ತೊಟ್ಟು ಓದಿ ಟೀಚರ್ ಆದಿಯೋ ಹಾಗೆ ನಾನು ನನ್ನ ಅಣ್ಣಂದಿರ ಶ್ರಮದ ಫಲದಿಂದ ಓದಿ ಹಗಲಿರುಳು ಎನ್ನದೆ ಓದಿ PSI ಆದೆ. ಅಂದ್ರೆ ತಾವೀಗ PSI ನ? ಇನ್ನೂ ಇಲ್ಲ. ಅದರ ಸಲುವಾಗಿ ಈಗ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಮುಂದಿನ ವಾರದಲ್ಲಿ ಆರ್ಡರ್ ಬರ್ಬೋದು. ತುಂಬಾ ಸಂತೋಷವಾಯಿತು ಹರೀಶ್. ನಾವು ಕಲಿಯೋದಕ್ಕೋಸ್ಕರ ಮನೆಯಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ನಮ್ಮನ್ನು ಓದಿಸುತ್ತಾರೆ. ಅವರ ಶ್ರಮಕ್ಕಾದ್ರೂ ನಾವು ಕಷ್ಟಪಟ್ಟು ಓದಿ ಒಂದು ಉದ್ಯೋಗಕ್ಕೆ ಹತ್ತಿದ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತದೆ. ನಿಜ ಚಂದ್ರಿಕಾ, ನಮಗೆ ಬಡತನ ಬಹುವಾಗಿದ್ದರು ಅದಕ್ಕೆ ಬಗ್ಗದೆ ಬಂಡರಾಗಿ ನಿಂತು ಕೋಟ್ಯಾಧೀಶರ ಮಕ್ಕಳು ಓದುವ ಕಾಲೇಜಿನಲ್ಲಿ ಓದಿಸಿದ್ರಲ್ಲ ನನ್ನ ಅಣ್ಣಂದಿರು. ಅವರಿಗೆ ಕೃತಜ್ಞತೆ ಎಷ್ಟು ಹೇಳಿದರು ಕಡಿಮೆನೆ. ಹಾ ಚಂದ್ರಿಕಾ, ನನಗೆ ಟೈಮ್ ಆಗುತ್ತೆ, ನಾನಿನ್ನು ಬರಲಿ. ಆಯ್ತು, ಹೋಗಿ ಬನ್ನಿ. ಹಾ ಚಂದ್ರಿಕಾ, ಇದೇ ಸಂತೋಷ ಸುದ್ದಿಯಲ್ಲಿ ಒಂದು ಹಾಡನಾರು ಹಾಡಬಾರದೆ? ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ.
ಹಾಗೆ ಈ ಊರಿಗೆ ಬನ್ನಿ. ಓಕೆ ಆಲ್ ರೈಟ್ ಚಂದ್ರಿಕಾ, ನಾನಿನ್ನು ಬರುತ್ತೇನೆ. ಆಹಾ, ಎಂತ ದೊಡ್ಡ ವಿನಯ ಇದು. ದೊಡ್ಡ ಕಲಿತು ನೌಕರಿ ಆದ್ರೂ ಸ್ವಲ್ಪನೂ ಭೇದ ಭಾವ ಮಾಡದೆ ಎಷ್ಟು ಗೌರವ ಕೊಟ್ಟು ಮಾತನಾಡಿದ ಹರೀಶ್ ತುಂಬಾ ಒಳ್ಳೆ. ಇವನು ಆಫೀಸರ್ ಆಗಿ ಬಂದ ನಂತರ ಆ ವಿಷಕಂಠನವನ್ನು ಒದ್ದು ಒಳಗೆ ಹಾಕಿಸಿದಾಗ ಈ ನಿನ್ನ ಮನಸ್ಸಿಗೆ ಶಾಂತಿ. ಯಾರು? ಓಹ್, ವಿಷಕಂಠ. Yes, I am ವಿಷಕಂಠ. ಚಂದ್ರಿಕಾ, ಮೈ ಎಲ್ಲ ಬೆವರ ಬಂದು ನಾಲಿಗೆ ತಡವರಿಸಿದಂತೆ ಕಾಣುತ್ತಿದ್ದಲ್ಲ. ಈ ವಿಷಕಂಠನ ಕಂಡು ಭಯದ ಭೀತಿ ಆವರಿಸುತ್ತಾ ನಿನ್ನ ಮನೆಗೆ ನಾಚಿಕೆಟ್ಟವನೇ. ಮೊನ್ನೆ ಸ್ಕೂಲಿನಲ್ಲಿ ಬಂದಾಗ ಈ ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಿದ್ದು ನಿನಗೆ ಸಾಲದೇನೋ ಬಂಡ? ಬಂಡ ಪಾಂಡನಲ್ಲವೇ ಹೊಚ್ಚ ಮುಂದೆ. ಈ ವಿಷಕಂಠ ಹಠವಾದೆ. ಒಂದು ಸ್ಕೂಲಿನಲ್ಲಿ ಒಪ್ಪದೆ ಈ ಗಾಳಿಗೆ ಸತ್ತವನ್ನು ಕೆಣಕಿ ಕಳಿಸಿದೆಯಲ್ಲ ಎಂದು ಬಿಡಿ ನಾಗರನಾಗೆ ನಿನ್ನ ಶೀಲವನ್ನು ಕಚ್ಚಿ ಹೋಗಬೇಕೆಂದು ತಟ್ಟು ಬಂದಿರುವ ಈ ವಿಷಕಂಠ. ನಾಯಿ, ನಿನ್ನ ತೆಚ್ಚಲ ತೊಟ್ಟ ಎಷ್ಟೋ ಗಂಡಸರು ಜೈಲಿನಲ್ಲಿ ಕಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ. ಅದು ನಿನಗೆ ಜ್ಞಾಪಕವಿರಲಿ. ಜ್ಞಾಪಕ? ಇದೇ ಚಂದ್ರಿಕಾ, ನನಗೆಲ್ಲ ಜ್ಞಾಪಕ ಇದೆ. But ಅವರು ಗಲ್ಲು ಶಿಕ್ಷೆ ಒಳಗಾಗುವ ಮೊದಲು ಒಂದು ಹೆಣ್ಣಿನ ಶೀಲವನ್ನು ತಮ್ಮ ಆಸೆಯನ್ನು ಈಡೇರಿಸಿಕೊಂಡು ಅವರನ್ನು ಸಾಯಿಸಿದ ಮೇಲಲ್ಲವೇ ಅವರಿಗೆ ಗಲ್ಲು ಶಿಕ್ಷೆ ಆಗೋದು. ಅಂದ್ರೆ ನನ್ನ ಹತ್ತಿರ ನಿನ್ನ ಆಸೆಯನ್ನು ಈಡೇರಿಸಿಕೊಂಡು ನನ್ನನ್ನು ಸಾಯಿಸಬೇಕೆಂದು ಬಂದಿರುವೆಯೋ? ಕರೆಕ್ಟ್ ಚಂದ್ರಿಕಾ, ಕರೆಕ್ಟ್. ನನ್ನ ಮಾತಿನ ಮರ್ಮವನ್ನು ಬೇಗನೆ ಅರ್ಥ ಮಾಡಿಕೊಂಡ್ಬಿಟ್ಟಿದೆಯಾ? ಯಾಕೆಂದರೆ ನೀನು ಟೀಚರ್ ಅಲ್ವಾ? ನಿನಗೆ ಬುದ್ಧಿ ಬಾಳ ಹೇಳು ಟೀಚರ್. ಅಂತೂ ನನಗಾದ ಸೇಡಿನಿಂದಲೇ ನಿನ್ನನ್ನು ಹೊತ್ತುಕೊಂಡು ಹೋಗಲೇ ನನ್ನ ಮನಸಾರೆ ಬಿಗಿದೆಪ್ಪೆ. 5 ನಿಮಿಷ ಸುಖ ಕೊಡುವೆಯಾ? ಮುಚ್ಚು ಬಾಯಿ ಬದ್ಮಾಸ್ ನನ್ ಮಗನೇ. ನೀನು ಮಾಡುತ್ತಿರುವ ಏಸ ಕೆಲಸ ನಿನಗೆ ಅವಮಾನವಾಗಿರ್ಬೋದು. ಆದ್ರೆ ಅದನ್ನು ಎಚ್ಚರ ಅಂತ ತಿಳಿದುಕೊಂಡು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದಿದ್ದೆ. ಆದ್ರೆ ಈ ಚಂದ್ರಿಕಾ ನಿನ್ನ ಪಾಲಿಗೆ ಚನ್ನಮರಾಗಬೇಕಾಗುತ್ತದೆ. ಎಚ್ಚರವಾಗಿರೋ. ಚನ್ನಮ್ಮ, ನೀನು ಚನ್ನಮ್ಮನಾದರೂ ಸರಿ, ಅವಳ ಬಲಗೈ
ಕಂಠ. ಬಾರಲೇ ಬಾ. ಕೈ ಬಿಡು ಚಾಂಡಾಲ, ನೀನು ಮಾಡುತ್ತಿರುವ ಏಸ ಕೆಲಸ ನಮ್ಮನ್ನ ಕ್ರಾಂತಿ ವೀರನ್ಗೆ ಏನಾದ್ರೂ ಗೊತ್ತಾಗಿದ್ರೆ ನಿನ್ನನ್ನು ಆಟಗಾಟ ಕತ್ತರಿಸಿ ಹಾಕಿ ಈ ನಿನ್ನ ಚರ್ಮವನ್ನು ಸುಲಿದು ನನ್ನ ಚಪ್ಪಲಿಯನ್ನಾಗಿ ಮಾಡಿಸಿಕೊಡುತ್ತಾರೆ. ಚುಬಾಯೇ ಚಂಡ. ಮಕ್ಕಳಿಗೆ ಪಾಠಗಳು ಗುರು ನಿನ್ನದೆ ಗೌರವದಿಂದ ಕೇಳಿದರೆ ಈ ವಿಷಕಂಠನಿಗೆ ಗರ್ವದಿಂದ ಮಾತಾಡುವ ಪಂಡಾನೆ. ಏನಂದೆ ನೀನು? ನಿನ್ನ ಅಣ್ಣ ನನ್ನ ಮೈ ಚರ್ಮ ಸುಳಿದು ನಿನಗೆ ಚಪ್ಪಲಿ ಮಾಡಿಸ್ತಾನ? ನಿನ್ನ ಅಣ್ಣ ಅಲ್ಲ, ಇಡೀ ಊರೇ ಬಂದು ನಿನ್ನನ್ನು ಬಿಡುವುದಿಲ್ಲ. ಬಾರಲೇ ಬಾ. ಅಯ್ಯೋ, ಯಾರೇ ನೀನು? ನಿಮ್ಮಪ್ಪ ಮಾಳಿಂಗ ಲೇ ಮಾಲಿಂಗ, ಓದ್ಲೇ ಬಾಯ್ಗ ಲಪ್ಪಂಗ ನಾಳೆಗೆ ಊಟ ಮಾಡಬಾರದು, ಕೂತುಕೊಂಡು ನಿದ್ದೆ ಮಾಡಬಾರದು. ಒಳ್ಳೆಯ ಮನಸ್ಸಿನ ಒಂದು ಹೆಣ್ಣಿನ ಮೇಲೆ ಒತ್ತಡ ಮಾಡಬಾರದು. ಹಾಗೆ